ಗೆಳೆಯರೇ, ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯ ಸಾಮಾನ್ಯವಾದ ಗಿಡವಲ್ಲ, ಇದು ಅತ್ಯಂತ ಪವಿತ್ರವಾದುದು ಎಂದು ತಿಳಿಯಲಾಗಿದೆ. ಈ ಕಾರಣದಿಂದ ಎಲ್ಲ ಹಿಂದೂಗಳ ಮನೆಯ ಮುಂದೆ ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡ ಇದ್ದೇ ಇರುತ್ತದೆ. ಪೂಜೆ ಮಾಡಿದಾಗ, ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಯಾವಾಗಲೂ ಇದರ ಪಕ್ಕದಲ್ಲಿ ದೀಪವನ್ನು ಮಹಿಳೆಯರು ಹಚ್ಚಿರುತ್ತಾರೆ. ತುಳಸಿ ಸಸ್ಯ ಬರೀ ಪವಿತ್ರವಾದದ್ದು ಮಾತ್ರವಲ್ಲ, ಇದು ಅನೇಕ ರೋಗಗಳಿಗೂ ರಾಮಬಾಣವಾಗಿದೆ. ವೇದ ಪುರಾಣದಲ್ಲಿ ತುಳಸಿ ಸಸ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾರೆ. ವೈದಿಕ ಸಂಸ್ಕೃತಿ ಕೂಡ ತುಳಸಿ ಸಸ್ಯಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವನ್ನು ನೀಡಿದ್ದಾರೆ. ಹಲವಾರು ಜನರಿಗೆ ತುಳಸಿ ಸಸ್ಯದ ಒಂದು ರಹಸ್ಯ ಗೊತ್ತಿರುವುದಿಲ್ಲ. ಅದೇನೆಂದರೆ, ತುಳಸಿ ಸಸ್ಯದ ಮದುವೆಯು ಶಾಲಿಗ್ರಾಮದೊಂದಿಗೆ ಆಗಿದೆ. ಶಾಲಿಗ್ರಾಮವು ಭಗವಂತ ವಿಷ್ಣುವಿನ ಒಂದು ಅವತಾರ. ಆದ್ದರಿಂದ ಭಗವಂತ ವಿಷ್ಣುವಿಗೆ ತುಳಸಿ ಸಸ್ಯ ಅಂದರೆ ತುಂಬ ಪ್ರಿಯವಾಗಿದೆ. ಆದ್ದರಿಂದ ಅವರು ಸೇವಿಸುವ ನೈವೇದ್ಯದಲ್ಲಿ ತುಳಸಿ ಸಸ್ಯದ ಎಲೆಗಳನ್ನು ಸೇರಿಸಿರುತ್ತಾರೆ. ನೈವೇದ್ಯದಲ್ಲಿ ತುಳಸಿ ಇರುವುದಿಲ್ಲವೋ ಆಹಾರವನ್ನು ವಿಷ್ಣು ಎಂದಿಗೂ ಸ್ವೀಕರಿಸುವುದಿಲ್ಲ. ಯಾವಾಗ ನೀವು ಸತ್ಯನಾರಾಯಣ ಪೂಜೆಗೆ ಪ್ರಸಾದವನ್ನು ಮಾಡ್ತೀರೋ ಅಥವಾ ಯಾವಾಗ ನೀವು ವಿಷ್ಣುವಿಗೆ ಎಡೆಯನ್ನು ಮಾಡ್ತೀರೋ ಅದರಲ್ಲಿ ತುಳಸಿ ಎಲೆಗಳನ್ನು ತಪ್ಪದೇ ಸೇರಿಸಿ. ಮತ್ತು ಭಗವಂತ ಶ್ರೀ ಕೃಷ್ಣನಿಗೂ ಸಹ ತುಳಸಿ ಎಂದರೆ ತುಂಬ ಇಷ್ಟ. ಆದ್ದರಿಂದ ಯಾವಾಗ ಶ್ರೀ ಕೃಷ್ಣನಿಗೆ ಜರವನ್ನು ಅರ್ಪಿಸುವಾಗ ಆ ನೀರಿನಲ್ಲಿ ತಪ್ಪದೇ ತುಳಸಿ ಎಲೆಗಳನ್ನು ಹಾಕಿರಬೇಕು. ಇದರ ಜೊತೆಗೆ ಹೂಗಳನ್ನು ಜೊತೆಗೂ ಸಹ ತುಳಸಿ ಎಲೆಯನ್ನು ಸೇರಿಸಿ ಶ್ರೀ ಕೃಷ್ಣನಿಗೆ ಅರ್ಪಿಸುವ ಪದ್ಧತಿ ರೂಢಿಯಲ್ಲಿದೆ. ಶಾಸ್ತ್ರಗಳ ಅನುಸಾರವಾಗಿ ತುಳಸಿಯು ಶ್ರೀಕೃಷ್ಣನಿಗೆ ಎಷ್ಟು ಪ್ರಿಯವಾದುದು ಅಂದರೆ, ಅವರಿಗೆ ತುಳಸಿ ಅರ್ಪಿಸುವುದರಿಂದ ದಾನ ಧರ್ಮ ಸಮರೂಪವಾಗಿ ನಮಗೆ ಫಲ ಸಿಗುತ್ತದೆ. ಗೆಳೆಯರೆ, ಇವು ಇಷ್ಟೇ ಅಲ್ಲ, ತುಳಸಿಯ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ತಿಳಿಯುವುದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ಕೆಲವೊಂದುಗಳನ್ನು ಪಾಲಿಸುವುದರಿಂದ ಶ್ರೀ ತುಳಸಿ ಮಾತೆಯ ಕೃಪೆ ನಮ್ಮ ಮೇಲೆ ಇರುತ್ತದೆ. ಈ ಕಾರಣದಿಂದ ಭಗವಂತನಾದ ಶ್ರೀ ವಿಷ್ಣು ಮತ್ತು ಶ್ರೀಮಾತೆ ಲಕ್ಷ್ಮಿ ಆಶೀರ್ವಾದವು ನಮ್ಮ ಮೇಲೆ ಬರುತ್ತದೆ. ಹಾಗಾದರೆ ಬನ್ನಿ ಗೆಳೆಯರೆ, ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಮತ್ತು ಇದರೊಂದಿಗೆ ಯಾವ ಪ್ರಕಾರ ಪದ್ಧತಿಯಂತೆ ಶ್ರೀಮಾತೆ ತುಳಸಿಯ ಪೂಜೆ ಮಾಡಬೇಕು ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಸಹ ಮಾಡಿ. ಮೊದಲನೆಯದಾಗಿ, ತುಳಸಿ ಸಸ್ಯವನ್ನು ನಿಯಮಿತವಾಗಿ ಯಾರು ಸರಿ ಪೂಜೆ ಮಾಡ್ತಾರೋ ಮತ್ತು ಯಾರು ತುಳಸಿ ಸಸ್ಯಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪವನ್ನು ಹಚ್ಚುತ್ತಾರೋ ಆ ಮನೆಯಲ್ಲಿ ಯಾವತ್ತಿಗೂ ಸಹ ಪಾಸಿಟಿವ್ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಇದರಿಂದ ಮನೆಯ ಒಳಗೆ ಮತ್ತು ಮನೆಯ ಸುತ್ತಮುತ್ತ ನೆಮ್ಮದಿ ಶಾಂತಿಯ ವಾತಾವರಣ ಇರುತ್ತದೆ. ಆದರೆ ನಾವು ಹೇಳುವ ಈ ಮಾತನ್ನು ನೀವು ಮರೆಯದೆ ನೆನಪಿಗೆ ಇಟ್ಟುಕೊಳ್ಳಿ. ಅದೇನೆಂದರೆ, ತುಳಸಿಗೆ ನೀವು ಹಚ್ಚುವ ದೀಪದ ಕೆಳಗೆ ಸ್ವಲ್ಪ ಅಕ್ಕಿಕಾಳು ಹಾಕಿರಿ. ಅದು ಯಾವ ರೀತಿ ಅಂದರೆ, ನಾವು ಪೂಜೆ ಮಾಡುವಾಗ ಕಳಶದ ಕೆಳಗೆ ಅಕ್ಕಿಕಾಳು ಹಾಕಿರುತ್ತೇವೋ ಹಾಗೆ ಈ ರೀತಿ ಮಾಡೋದ್ರಿಂದ ಮನೆಗೆ ತುಂಬಾ ಶುಭ ಅಂತ ತಿಳಿಯಲಾಗಿದೆ. ಇನ್ನು ಎರಡನೇದಾಗಿ, ನಮ್ಮ ಬಳಿ ಒಂದು ಇನ್ಫಾರ್ಮೇಷನ್ ಇದೆ. ಅದೇನೆಂದರೆ, ಯಾವ ಸ್ಥಳದಲ್ಲಿ ಪವಿತ್ರವಾದ ಈ ತುಳಸಿ ಸಸ್ಯವನ್ನು ಸ್ಥಾಪನೆ ಮಾಡಿರುತ್ತಾರೋ ಅದರ ಅಕ್ಕಪಕ್ಕದಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ ಅಂತ. ಯಾಕಂದರೆ ತುಳಸಿಯಿಂದ ಹೊರಬರುವ ಶುದ್ಧವಾದ ಸುವಾಸನೆಗೆ ದೇವತೆಗಳು ಸಹ ಆಕರ್ಷಿಸುತ್ತಾರೆ. ಈ ಕಾರಣದಿಂದ ತುಳಸಿ ಸಸ್ಯದ ಸುತ್ತಮುತ್ತ ಅಥವಾ ಅಕ್ಕಪಕ್ಕ ಕಸ ಗಲೀಜು ಮಾಡಬೇಡಿ. ಮತ್ತು ಮೂರನೆಯದಾಗಿ, ತುಳಸಿ ಸಸ್ಯವನ್ನು ನೆಟ್ಟ ಮಣ್ಣು ತುಳಸಿ ಸಸ್ಯದಷ್ಟು ಶುದ್ಧ ಮತ್ತು ಪವಿತ್ರವಾಗಿರುತ್ತದೆ. ಯಾಕೆಂದರೆ ಈ ಮಣ್ಣಿನಲ್ಲಿ ತುಳಸಿಯ ಬೇರುಗಳಿರುತ್ತವೆ. ಇದರ ಜೊತೆಗೆ ಆ ಮಣ್ಣಿನ ಮೇಲೆ ತುಳಸಿಯ ಎಲೆ, ಹೂಗಳು ಬಿದ್ದಿರುತ್ತವೆ. ಈ ಕಾರಣದಿಂದ ಯಾವುದಾದರೂ ಒಂದು ಶುಭ ಕಾರ್ಯವನ್ನು ಮಾಡುವಾಗ ಅಥವಾ ಶುಭ ಕಾರ್ಯಕ್ಕೆ ಹೊರಡುವಾಗ ಆ ಮಣ್ಣನ್ನು ಸ್ವಲ್ಪ ನಿಮ್ಮ ಹಣೆಯ ಮೇಲೆ ಅಥವಾ ನಿಮ್ಮ ಪಾಕೆಟ್ನಲ್ಲಿ ಇಟ್ಟುಕೊಳ್ಳುವುದರಿಂದ ಎಲ್ಲ ಒಳ್ಳೆಯದಾಗುತ್ತದೆ ಮತ್ತು ಯಶಸ್ವಿಯಾಗುತ್ತೀರಿ. ನಾಲ್ಕನೇದಾಗಿ, ಯಾರ ಮನೆಯಲ್ಲಿ ತುಳಸಿ ಸಸ್ಯವಿರುತ್ತೋ ಅವರೆಲ್ಲ ನೋಡಿರುತ್ತೀರಿ. ಅದೇನೆಂದರೆ, ತುಳಸಿ ಇರುವ ಪಾಟ್ ಅಥವಾ ಬಟ್ಟಲು ಅಥವಾ ಭೂಮಿ ಮೇಲೆ ಅದರ ಅಕ್ಕಪಕ್ಕ ಬೇರೆ ಗಿಡಗಳು ಸಹ ಬೆಳೆದಿರುತ್ತವೆ. ಇದು ತುಳಸಿ ಗಿಡ ಅಲ್ಲ, ಬೇರೆ ಗಿಡ ಅಂತ ಅದನ್ನು ಕಿತ್ತು ಎಸೆಯಲು ಹೋಗಬೇಡಿ. ಅದರ ಬದಲಿಗೆ ಆ ಸಸ್ಯವನ್ನು ಕಿತ್ತು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಕಟ್ಟಿ ನೀವು ಒಡವೆ ದುಡ್ಡು ಇಡುವ ಜಾಗದಲ್ಲಿ ಅಂದರೆ ಬೀರುವಿನಲ್ಲಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಧನ ಸಂಪತ್ತು ದುಪ್ಪಟ್ಟಾಗಿ ವೃದ್ಧಿಯಾಗುತ್ತದೆ. ಐದನೇದಾಗಿ, ನಾವು ಹೇಳಿದಂತೆ ತುಳಸಿ ಸಸ್ಯ, ತುಳಸಿ ಎಲೆ, ತುಳಸಿ ಹೂವು, ತುಳಸಿ ಮಣ್ಣು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಈ ತುಳಸಿ ಮಾಲೆಯೂ ಸಹ. ನಮ್ಮ ವೈಷ್ಣವ ಸಂಸ್ಕೃತಿಯರು ತುಳಸಿ ಮಾಲೆಯನ್ನು ಕೊರಳೆಯಲ್ಲಿ ಧರಿಸುವುದು ತುಂಬ ಶುಭ ಅಂತ ತಿಳಿದಿದ್ದಾರೆ. ಅದೇ ರೀತಿ ಮಹಾನ್ ವ್ಯಕ್ತಿಗಳು ಕೊರಳೆಯಲ್ಲಿ ತುಳಸಿ ಮಾಲೆ ಧರಿಸಿರುತ್ತಾರೆ. ತುಳಸಿ ಮಾಲೆಯನ್ನು ಕೊರಳೆಯಲ್ಲಿ ಧರಿಸುವುದರಿಂದ ಭಗವಂತ ಶಿವನ ಮೇಲಿನ ಭಕ್ತಿ ಜಾಗೃತವಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಪವಿತ್ರವಾದ ಅನುಭವ ಉಂಟಾಗುತ್ತದೆ ಅಂತ ಹೇಳಲಾಗುತ್ತದೆ. ಯಾರು ತುಳಸಿ ಮಾಲೆಯನ್ನು ಧರಿಸಬೇಕು ಅವರು ಧರಿಸಿದ ಮೇಲೆ ಧೂಮಪಾನ, ಮದ್ಯಪಾನ, ಮಾಂಸಾಹಾರದ ಸೇವನೆ ಮಾಡಬಾರದು. ಒಂದು ವೇಳೆ ನೀವು ಮಾಡಿದರೆ ಅದರ ತೊಂದರೆಗೆ ಸಿಲುಕಿಕೊಳ್ಳುತ್ತೀರಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೆ ನೋಡಿದರೆ ಅಂದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.